23ರಲ್ಲೇ ಅದು ಪಾಸಾಗಿದೆ. ಬೋತ್ ದಿ ಹೌಸಸ್, ರಾಜ್ಯಸಭಾ ಲೋಕಸಭಾ. ಈಗ ಡಿಲಿಮಿಟೇಷನ್ ಸೇರಿಸಿ ತಗೊಬಂದಿದ್ದಾರೆ. ಡಿಲಿಮಿಟೇಷನ್ ಸೇರಿಸಿ ತಂದಿದ್ದಾರೆ. ನಾವು ಯಾವತ್ತೂ ಕೂಡ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಮಹಿಳಾ ಮೀಸಲಾತಿಯನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ತಂದವರು ಯಾರು? 73, 74 ತಿದ್ದುಪಡಿಗಳನ್ನು ಮಾಡಿದವರು ಯಾರು ಸಂವಿಧಾನಕ್ಕೆ? ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ರು. BJP ಅವರು ಮಾಡಿದ್ರ ಅಥವಾ ಡಿಮ್ಯಾಂಡ್ ಮಾಡಿದ್ರ? ಜಿಲ್ಲಾ ಪಂಚಾಯಿತಿಗಳಲ್ಲಿ, ತಾಲೂಕು ಪಂಚಾಯಿತಿಗಳಲ್ಲಿ, ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ 33% ಕೊಡಬೇಕು ಅಂತ ಯಾವತ್ತಾರು ಒತ್ತಾಯ ಮಾಡಿದ್ರ? ಈಗ ಯಾಕೆ ರಾಜಕೀಯ ಮಾಡ್ತಾ ಇದ್ದಾರೆ? ಈ ಲಿಮಿಟೇಷನ್ನು ಸದರ್ನ್ ಸ್ಟೇಟ್ಸ್ಗೆ ಅನ್ಯಾಯ ಆಗ್ತದೆ. ಭಾರತಕ್ಕೆ ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ 50% ಮಾಡ್ತಾರೆ. 50% ಅಂತಂದರೆ ಉತ್ತರ ಪ್ರದೇಶದಲ್ಲಿ ಎಷ್ಟಿದೆ ಸೀಟ್ಸು? 80. 120 ಅಂತಂದ್ರೆ 50% ಅಂದರೆ ಎಷ್ಟಾಗುತ್ತೆ? 120 ಆಗುತ್ತೆ. ಕರ್ನಾಟಕದಲ್ಲಿ ಎಷ್ಟಾಗುತ್ತೆ? 28, 14, 42. ಜಾಸ್ತಿ ಆಗಲ್ವ ಅಲ್ಲಿ? ಉತ್ತರ ಭಾರತದಲ್ಲಿ ಜಾಸ್ತಿ ಆಗಲ್ವಾ? ಅದಕ್ಕೆ ನಮ್ಮ ವಿರೋಧ ಹೊರತು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಮಹಿಳಾ ಮೀಸಲಾತಿ ಪರ ಇರೋರು ನಾವು. ಗೊತ್ತಾಯ್ತಾ? ರಾಜಕೀಯ ಮಾಡ್ತಾ ಇದ್ದಾರೆ ಅವರು. ಮತ್ತು ಈಗ ಸಂವಿಧಾನ ತಿದ್ದುಪಡಿ ಆಗಬೇಕಾದ್ರೆ 2/3 ಆಗಬೇಕಲ್ಲ. 50% ಆಫ್ ದಿ ಸ್ಟೇಟ್ಸು ಒಪ್ಪಿಗೆ ಕೊಡಬೇಕಲ್ಲ ಅದಕ್ಕೆ. ಅದರಿಂದ ನಾವು ಅದಕ್ಕೆ ವಿರೋಧ ಮಾಡಿದ್ದೇವೆ ಹೊರತು ಡಿಲಿಮಿಟೇಷನಿಗೆ, ಬಟ್ ನಾಟ್ ಟು ದಿ ವುಮೆನ್ ರಿಸರ್ವೇಷನ್. ಮಹಿಳಾ ಮೀಸಲಾತಿ ವಿರೋಧಿಗಳು ಅನ್ನೋ ಥರ ಬೆಂಬಲಿಸಲಿಕ್ಕೆ ಮೋದಿ ಅವರು ಮಾಡಿದ್ದಾರೆ. ಅದು ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ. ಈಗ ತಮಿಳುನಾಡು ಎಲೆಕ್ಷನ್ನು, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಇದೆಯಲ್ಲ, ಅದಕ್ಕೋಸ್ಕರ ರಾಜಕೀಯ ಮಾಡೋಕ್ಕೋಸ್ಕರ ಹೊರಟಿದ್ದಾರೆ. ಅವರು ಭಾಷಣದಲ್ಲಿ ಹೇಳಿದ್ದಾರೆ ಇದು ವಿಫಲ ಆಗೋದಕ್ಕೆ ಕಾಂಗ್ರೆಸ್ ಮೂಲ ಕಾರಣ ಅನ್ನುವಂಥದ್ದನ್ನು ಅವ್ರು ನಿನ್ನೆ ಭಾಷಣದಲ್ಲೂ ಕೂಡ ಹೇಳಿದ್ದಾರೆ. ತಪ್ಪ ರಾಜಕೀಯ ಮಾಡ್ತಾ ಇದ್ದಾರೆ. ನಿಮಗೆ ಈ ಮೀಸಲಾತಿ ತಂದವ್ರು ಯಾರು ಸ್ಥಳೀಯ ಸಂಸ್ಥೆಗಳಲ್ಲಿ? ನಿಮ್ಗೆ ಗೊತ್ತಾ? 73rd, 74th ಅಮೆಂಡ್ಮೆಂಟ್ ತಂದವ್ರು ಯಾರು ಕಾನ್ಸ್ಟಿಟ್ಯೂಷನ್ಗೆ? ಯಾರ್ರೀ? ಹಾಂ, ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ಆಗ BJPಯವರು ಒತ್ತಡ ಹಾಕಿದ್ರ? ಆಯ್ತರೆ ಮೋದಿಯವರು ಭಾಷಣ ಮಾಡ್ತಾರೆ ರಾಜಕೀಯವಾಗಿ. 23ರಲ್ಲೇ ಪಾಸ್ ಆಗಿತ್ತಲ್ಲಪ್ಪ. 450 ವೋಟ್ ತಗೊಂಡು ಪಾಸ್ ಆಗಿತ್ತಲ್ಲಪ್ಪ 23ರಲ್ಲೇ. ಯಾಕೆ ಜಾರಿ ಕೊಡಲಿಲ್ಲ ಮೋದಿಯವರು? ಯಾಕೆ ಜಾರಿ ಕೊಡಲಿಲ್ಲ? ನಾವು ವಿರೋಧ ಮಾಡಿದ್ವಾ ಜಾರಿ ಕೊಡೋದಕ್ಕೆ? 23ರಲ್ಲೇ ಜಾರಿ ಕೊಡ್ಬೋದಾಗಿತ್ತಲ್ರಿ, ಈಗಲೂ ಕೊಡ್ಬೋದಾಗಿತ್ತಲ್ಲ. ಡಿಲಿಂಕ್ ಮಾಡಿ, ಡಿಲಿಮಿಟೇಷನ್ನ ಡಿಲಿಂಕ್ ಮಾಡಿ ತಂದಿದ್ರು. ಯಾರು ವಿರೋಧ ಮಾಡ್ತಿದ್ರು ವುಮೆನ್ ರಿಸರ್ವೇಷನ್ನ? ಯು ಆರ್ ನಾಟ್ ಅಗೇನ್ಸ್ಟ್ ದಿ ವುಮೆನ್ ರಿಸರ್ವೇಷನ್. ಕಾಂಗ್ರೆಸ್ ಪಾರ್ಟಿ is never express opposition to women reservation. ಈ ದಕ್ಷಿಣ ರಾಜ್ಯಗಳನ್ನು ಹತ್ತಿಕ್ಕುವ ಪ್ರಯತ್ನ ಸರ್, ದಕ್ಷಿಣ ರಾಜ್ಯಗಳನ್ನು ಹತ್ತಿಕ್ಕುವ ಪ್ರಯತ್ನ ಇದು. ಯಾರು? ಡಿಲಿಮಿಟೇಷನ್ ದಕ್ಷಿಣ ರಾಜ್ಯಗಳನ್ನ ಹತ್ತಿಕ್ಕುವಂತ ಪ್ರಯತ್ನ. ಚರ್ಚೆ ನಡೀತಾ ಇದೆ. ಊಟಕ್ಕೆ ನಾವು ಜನರು ಸಮಸ್ಯೆ ಮಾಡಕ್ಕಾದ ಜೈಲು ಹೋಗಂತ ಕೇಳ್ತಾ ಇದ್ದಾರೆ. ಯಾವುದಕ್ಕೆ? ಒಬ್ರು ಮಾತಾಡಿ. ಪ್ರಜ್ವಲ್ ರೇವಣ್ಣ, ಈಗ ವಿನಯ್ ಕುಲಕರ್ಣಿ ಜನಪ್ರತಿನಿಧಿಗಳು ಜೈಲಿಗೆ ಹೋಗ್ತಿರೋದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಸಾರ್ವಜನಿಕವಾಗಿ. ವೋಟ್ ಹಾಕೋದು ಅಭಿವೃದ್ಧಿಗಾಗಿ, ಆದ್ರೆ ಇವ್ರನ್ನ ಕಳಿಸೋದಕ್ಕೆ ಯುಪಿನಲ್ಲಿ 7 ಜನ ಒಟ್ಟಿಗೆ ಸಾಯಿಸ್ಬಿಟ್ರಲ್ಲ. ಕೋರ್ಟ್ನದಕ್ಕೆ ನಾನು ಮಾತಾಡಕ್ಕೆ ಹೋಗಲ್ಲ. ಕೋರ್ಟ್ನಲ್ಲಿ ಅಪೀಲ್ ಇದೆ,
ಅಪೀಲು ಈ ಸೆಷನ್ಸ್ ಕೋರ್ಟ್ ಕೊಟ್ಟಿರೋದು, ಅದ್ರ ಮೇಲೆ ಅಪೀಲ್ ಇದೆ, ಆಗ್ತಾರೆ appeal. ಸರಿ, ಕ್ಯಾಬಿನೆಟ್ ಸಂಬಂಧಪಟ್ಟಂಗೆ ಮೊನ್ನೆ ಸ್ಪೀಕರ್ ಅವರು ಕೂಡ ಒಂದು ಹಳ್ಳಿ ಸರ್ ಮಟಗ ದಂಧೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಮಟಗ ದಂಧೆ ಇತ್ತು. ಅವರೇ ಏನಂತಂದ್ರೆ ಹಿಡ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಕೊಟ್ಟು ಕಂಪ್ಲೇಂಟ್ ಮಾಡಿದ್ದಾರೆ ಸರ್. ಆದಾಗ್ಯೂ ಕೂಡ ಆದಾಗ್ಯೂ ಸರ್ ರಾಣೆಬೆನ್ನೂರು ಸೇರಿದಂತೆ ಎಲ್ಲ ತಾಲೂಕುಗಳಲ್ಲಿ ಮಟ್ಕಾ ಮತ್ತು ಇಸ್ಪೇಟ್ ರಾಜ್ಯಾರೋಷಣ ನಡೆದಿದೆ ಸರ್. ಅಭಿವೃದ್ಧಿ ಎಷ್ಟು ವೇಗವಾಗಿ ಹೋಗ್ತಾ ಇದೆಯೋ ಅನೈತಿಕ ಚಟುವಟಿಕೆ ಕೂಡ ಅಷ್ಟೇ ವೇಗವಾಗಿ ಹೋಗ್ತಾ ಇದೆ ಸರ್. ಅದು ಉದಾಹರಣೆ ಸ್ಪೀಕರ್ ಅವರು ಹೋಗಿ